ಜಿಲ್ಲೆ ಬೀದರ್ ತಾಲೂಕಿನ ಸುಕ್ಷೇತ್ರ ರೇಪುಗಿ ಗ್ರಾಮ. ಇಲ್ಲಿ ಇರೋದು ಶ್ರೀ ಶಂಭುಲಿಂಗೇಶ್ವರ ಮತ್ತು ಶ್ರೀ ಬಸಮ್ಮ ತಾಯಿಯ ಸಮಾಧಿ ಮಂದಿರವಿದು. ಈ ಮಂದಿರಕ್ಕೆ ಭಾರತ ದೇಶದ ಮಾಜಿ ಪ್ರಧಾನಿ ದಿವಂಗತ ಪ್ರಣಬ್ ಮುಖರ್ಜಿ ಅವರು ಬಂದಿರತಕ್ಕಂಥ ಕ್ಷೇತ್ರ ರೇಪುಗಿಯ ಶ್ರೀ ಶಂಭುಲಿಂಗೇಶ್ವರ ಮತ್ತು ಶ್ರೀ ಬಸಮ್ಮ ತಾಯಿಯ ಸಮಾಧಿ ಮಂದಿರವಿದೆ. ಈ ಮಂದಿರದಲ್ಲಿ ಇದೆ 2024 ಜನವರಿ 16 ಜಾತ್ರಾ ಮಹೋತ್ಸವ. ಶಂಭುಲಿಂಗೇಶ್ವರರು ಎಲ್ಲಿಂದ ಬಂದರು, ಹಾಗೆ ಬಂದರು ಗೊತ್ತಿಲ್ಲ. ಆದರೆ ಪ್ರದೇಶದಲ್ಲಿ ಬಂದಂತ ನಂತರ ಭಕ್ತರಿಗೆ ಉದ್ಧಾರ ಮಾಡುವ ಕೆಲಸ ಮಾಡಿದರು. ಜೊತೆಗೆ ಮೀನಕೆರೆಯ ಬಸಮ್ಮ ತಾಯಿಯವರು ಇವರ ಶಿಷ್ಯರು. ಅಂತಲೇ ಕಾರ್ಯಕ್ರಮ ಜನವರಿ 16, 17 ಮತ್ತು 18 ಜಾತ್ರಾ ನಿರ್ಮಲವಾದ ಮನಬೇಕರ ಪುರದಾರುತಿ ನಾನೀನೆಂಬುದು ಬೇಡಾರಿ ನರ್ಕದ ಭ್ರಾಂತಿ ಜ್ಞಾನಿ ಗೌಡವನಾಡಿರಿ ಲೀನಾವಾಸನ ಗುಣ ಹಿಂದುಳಿದ ಗುರವಿಗೆ ಲೀನಾವಾಸೆಯ ಗುಣ ಹಿಂದುಳಿದ ಗುರವಿಗೆ ದೇವಾನಿ ಗತಿಯೆಂದು ಮನವೊಪ್ಪಿ ಬೆಳಗರಿ ಪೂರ್ಣಂದ್ಯಾಗನು ಜ್ಯೋತಿ ನಿರ್ಮಲವಾದ ಮನಬೇಕರ ಪುರದಾರುತಿ ಅಷ್ಟವರ್ಣದ ಶೂಲವ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವ ಕೊಟ್ಟಾನ ಗುರು ಯಮಗೆ ಮಾಡಿದ ಫಲದಿಂದ ಕೊಟ್ಟಾನ ಶಿವ ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನಸರು ಶಿವನಂದು ಬೆಳಗರಿ ಜ್ಯೋತಿ ನಿರ್ಮಲವಾದ ಮನಬೇಕರ ಪುರದಾರುತಿ ಹರಂ ಚೈತ್ರಂ ಶಾಂತಂ ಶಾಂತಂ ನಿಮಾದಿತಂ ನೀರಜಾತಿಂ ಕಲಾಜಿತಂ ತಸ್ಮೈ ಶ್ರೀ ಗುರುವೇ ನಮಃ ಶಿವೇ ಶ್ರೀ ಶಂಭುಲಿಂಗೇಶ್ವರ ಮಹಾರಾಜ್ ಕಿ ಜೈ ಬಸಮ್ಮ ತಾಯಿ ಮಹಾರಾಜ್ ಕಿ ಜೈ गुरु साक्षात परब्रह्म तस्मै श्री गुरुवे नमः माता शंभुली बसम्म माता की जय सद्गुरु शिवयोग शंभुलिंगेश्वर महाराज की जय ನಾವು ರೇಪುಗಿ ವಾಸಿ ಈ ಶಂಭುಲಿಂಗೇಶ್ವರ ಟ್ರಸ್ಟ್ನ ಕಾರ್ಯದರ್ಶಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಶಂಭುಲಿಂಗೇಶ್ವರ ಜಾತ್ರಾ ಮಹೋತ್ಸವವನ್ನು ಸಡಗರ ಮಾಡುತ್ತಿದ್ದೇವೆ. ಆದ ಕಾರಣ ಯಾವೆಲ್ಲ ಭಕ್ತಾದಿಗಳು ಬಂದು ಪುಣ್ಯಸ್ಥಳಕ್ಕೆ ಬಂದು ದೇವಸ್ಥಾನ ದರ್ಶನ. ಜಾತ್ರೆ ಯಾವಾಗ ನಡೀತದೆ, ಯಾವ ಡೇಟಿಗೆ ನಡೀತದೆ, ಯಾವ ತಿಂಗಳು ನಡೀತದ? ಹಾಂ ಹೇಳ್ರಿ. ಜನವರಿ 16, 17, 18 ಕಂಪಲ್ಸರಿ ನಡೀತದೆ. ಪ್ರತಿ ವರ್ಷ ಈ ವರ್ಷ 16 ತಾರೀಕಿಗೆ ಏನು, 17 ತಾರೀಕಿಗೆ ಏನು, 18 ತಾರೀಕಿಗೆ ಏನು? 14 ತಾರೀಕು ಎಷ್ಟು ಗಂಟೆ ಪಾಲಿಕೆ ಉತ್ಸವ. ಯಾವಾಗ? ರಾತ್ರಿ 9-10ರಿಂದ 6 ಮುಂಜಾನೆ ಆಗುತ್ತಾರೆ. ಅದು 17, 6ರಿಂದ 7 ತನಕ ರಥೋತ್ಸವ. ಈ ಕಾರ್ಯಕ್ರಮ 18ಕ್ಕೆ ಸಂಜೆ ಪುಸ್ತಕಗಳು ಮುಂಜಾನೆ 8ರಿಂದ 1-2 ತನಕ ನಡೀತಾವೆ. ಪ್ರತಿ ವರ್ಷ ಇವಾಗ ನಡೀತಾವೆ. ದಿನಾಲು ಮಂದಿರದಲ್ಲಿ ಆಶ್ರಮದಾಗ ಊಟ ತಿಂಡಿ ಪ್ರಸಾದ ಏನಾರ ವ್ಯವಸ್ಥೆ ಆಗ್ತದ? ಯಾವ್ಯಾವ ಟೈಮಿಗೆ ಆಗ್ತದೆ, ಏನಾಗ್ತದೆ? 16, 17, 18 ದಾಸೋಹ ಕಂಪಲ್ಸರಿ ಇದೆ. ನಿತ್ಯ ದಾಸೋಹನೂ ಅದ. 3 ದಿವಸ ಕಂಟಿನ್ಯೂ. ಪೂಜೆ ಎಷ್ಟು ಟೈಮ್ ಅದ? ಬಸಮ್ಮ ತಾಯಿ ಶಂಭುಲಿಂಗೇಶ್ವರ ಪೂಜೆ ಎಷ್ಟು ಟೈಮಿಗೆ ಆಗ್ತದೆ? 6ಕ್ಕೆ ಸಂಜೆ 6ಕ್ಕೆ ಪೂಜೆ 2 ಟೈಮ್ ಮಾಡಿದ್ವಿ. ಭೈರಾತಿ ಶಂಭುಲಿಂಗೇಶ್ವರ ಟ್ರಸ್ಟಿನ ಸೆಕ್ರೆಟರಿ ಕಾರ್ಯದರ್ಶಿ ಇದ್ದೀನಿ. ಹಿಂಗೆ ಕಮಿಟಿ ಅದ. ಇರ್ತಾವೆ. ಹುಮ್ನಾಬಾದ್ ಹತ್ರ ಹಳ್ಳಿ ಸದ್ಲಾಪುರ ಅಂತ ಹಳ್ಳಿ ಅದ ರೀ. ಪ್ರತಿ ಹುಣ್ಣಿಮೆ ಒಂದು ಛತ್ರದೇಸಿಗೆ ಬಂದು ರಾತ್ರಿ ಉಳ್ಕೊಂಡು ಮುಂಜಾನೆ ದರ್ಶನ ಮಾಡ್ಕೊಂಡು ಹೋಗ್ತೀವಿ ರೀ. ಮತ್ತೆ ಜಾತ್ರೆಗೂ ಬರ್ತೀವಿ? ಹಾಂ, ಜಾತ್ರೆಗೂ ಬರ್ತೇವೆ, ಪಾದಯಾತ್ರೆಗೂ ಬರ್ತೀವಿ ರೀ. 16, 17, 18 3 ದಿನ ಜಾತ್ರೆ ಇರ್ತದೆ ರೀ. ಅದ್ದೂರಿಯಾಗಿ ನಡೀತದೆ ಜಾತ್ರೆ. ತಮ್ಮ ಹೆಸರು? ಶೋಭಾ.